ಈಗ ಆ ಜಾಗದಲ್ಲಿ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಾನಿದ್ರು ಸರಿ ಪ್ಲೇ ಮಾಡ್ತೀರಾ? ಬರೀ ಆಡಿಯೋನ ಹಾಕಿಸಬಹುದಾ ನೀವು? ಅಲ್ಲ, ಬೇರೆ ರೀತಿ ಅವರು ಪದೇ 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 ಅದ್ರ ಬಗ್ಗೆ ನಾನು ಸಿಡಿ ಇದೆ ನಾನು ಮಾಡ್ತೀನಿ ಅಂದ್ರೆ ಅದನ್ನ ಆಕ್ರೋಶಗೊಂಡು ನಾನು ಒಂದು ಸಂಸಾರಸ್ಥ. ಈಗ ಏನಮ್ಮ ಕೋಪದಲ್ಲಿ ನಾವು ಹೇಳ್ತೀವಿ, ಹೌದು ಈಗ ನಾವು ಸಂಸಾರಸ್ಥ ಹಿಂಗಂತ ಹೇಳಿದ್ದಾರೆ, ನಾನು ಅದನ್ನ ಕೇಳಿಸ್ಕೊಂಡು ಅವ್ರು ಇವಾಗ ಹಾಕೋದಲ್ಲ, ನಾನು ಅದನ್ನ ಕೇಳಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಇವ್ರು ಪ್ರಶ್ನೆ ಮಾಡ್ತಾರಲ್ಲ, ಇವ್ರು ಕರೆಕ್ಟ್ ಆಗಿದಾರ? ಫಸ್ಟ್ ಕೇಳಿಸ್ಕೊಂಡಿದ್ದೀನಮ್ಮ ನಾನು. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಮೈಕ್ನ ಇಟ್ಬಿಡಿ. ಕೇಳಿಸ್ಕೊಂಡಿದ್ದೀನಪ್ಪ ನಾನು. ಅದು ಗುರೂಜಿ ಅವ್ರ ಧ್ವನಿನೇನಾ? ಅಲ್ಲ, ಅದು ಗುರೂಜಿ ಅವ್ರದೇ ಧ್ವನಿ, 100% ಧ್ವನಿ. ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಗುರೂಜಿ ಧ್ವನಿನೇ. ದಯವಿಟ್ಟು ಆಡಿಯೋ ಎಂ ಲೈವ್ ನಲ್ಲಿ ಇದೆ, ಇವಾಗ್ಲೇ ಪ್ಲೇ ಮಾಡಿ. ಅದು ಗುರೂಜಿ ಅವ್ರ ಧ್ವನಿನೇ, 100% 200% ಗುರೂಜಿ ಅವ್ರ ಧ್ವನಿನೇ. ಗುರೂಜಿನೇ ಹೇಳಿರೋದು, ನಾನು ಸನ್ಯಾಸಿ ಅಲ್ಲ, 5 ಜನ ಹೆಣ್ಮಕ್ಳ ಜೊತೆ ನಾನು ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆನಂದ್ ಶ್ರೀ 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 ಆನಂದ್ ಗುರೂಜಿ ಅವರೇ ಹೇಳಿರೋದು ಈ ಮಾತನ್ನ. ಸಂಸಾರಸ್ಥರಾಗಿರುವಂತ ಆನಂದ ಗುರೂಜಿ ಅವರೇ ಹೇಳಿರೋದು ಈ ಒಂದು ಮಾತನ್ನ. ಹಂಗಂದ್ರೆ ಯಾವ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರೆ ತಪ್ಪಿಲ್ಲ? ಅವ್ರ ಪಾತ್ ಪೂಜೆಗೆ ಮಾಡಕ್ ಬರೋ ಹೆಣ್ಮಕ್ಳ ಅಥವಾ ರಾಜ್ಯದ ಹೆಣ್ಮಕ್ಳ, ಬೇರೆ ರಾಜ್ಯದ ಹೆಣ್ಮಕ್ಳ? ಹೆಣ್ಮಕ್ಳ ನಿನ್ನ ಹತ್ರ ಬಂದಿದಾರ? ಸಾವಿರಾರು ಜನ ನಿನ್ನ ಮನೆ ನಿನ್ನ ಸ್ಟುಡಿಯೋ ಹುಡುಕೊಂಡು ಬಂದಿದಾರ, MTV ಹುಡುಕೊಂಡು ಬಂದಿದಾರ. ಆನಂದ್ ಗುರೂಜಿ ಮನೆ ಹುಡುಕೊಂಡು ಅವ್ರಿಗೆ ಬೇಕು ಅನ್ನೋದನ್ನ ಅವರು ದೇವರಲ್ಲಿ ಬೇಡ್ಕೊಂಡು ಅವ್ರು ಕೊಡುವಂತ ವ್ರತಗಳು ಮಾಡ್ಕೊಂಡು ಹೋಗಿದಾರೆ ಹೆಣ್ಮಕ್ಳು ಹೊರ್ತು. ಆಯ್ತಾ? ಅವ್ರು ಮಲ್ಕೊಂಡ್ರು, ಆಯ್ತು. ಆ ಹೆಣ್ಣು ಮಕ್ಕಳು ನಿನ್ನ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದಿದ್ದಾರೆ. ಅಲ್ಲ, ಮಲ್ಕೊಂಡಿದೀನಿ ಅಂತ ಹೇಳಿಲ್ಲ, ಮಲ್ಕೊಂಡ್ರು ಅಂತ ಹೇಳಿದ್ರು. ಯಾವುದೇ ಒಂದು ಮನುಷ್ಯನಿಗೆ ಲ್ಯಾಂಡ್ ಬಗ್ಗೆ ಅಂತೆ, ಈ ಕಡೆ ನಿಂದು ಯಾವ್ದೋ ಸಿಡಿ ಇದೆ, ನಾನು ಪಬ್ಲಿಷ್ ಮಾಡ್ತೀನಿ, ಇದನ್ನ ನಾನು ಮೀಡಿಯಾಗ ಹಾಕ್ತೀನಿ, ಎಷ್ಟೋ ಸುದ್ದಿಗಳು ಬಂದಿದೆ. ಈ ಹಿಂದೆ ಆನಂದ್ ಗುರೂಜಿ ಅವ್ರ ಬಗ್ಗೆ ಹುಡುಗಿರ್ ವಿಚಾರವಾಗಿ ಎಷ್ಟೋ ಸುದ್ದಿಗಳು ಬಂದಿದೆ, ಎಷ್ಟೋ ಪೇಪರ್ಗಳು ಪಬ್ಲಿಷ್ ಮಾಡಿದೆ. ಆಯ್ತಾ? ಸಿಡಿ ವಿಚಾರವಾಗಿ ಅವರು ಸ್ಟೇ ತಗೊಂಡ್ಬಂದಿದ್ ನಿಜ ಅಲ್ವಾ ಮ್ಯಾಮ್? ಏನಕ್ಕೆ ತಗೊಂಡ್ಬಂದಿದ್ ಅವ್ರ ಸ್ಟೇನ? ಹೋದ್ ವರ್ಷ ಒಂದೇ ವಿಚಾರಕ್ಕೆ ಪ್ರೂಫ್ ಕೇಳ್ತಾ ಇದಾರಲ್ಲ ಅವರು. ಅವ್ರ ಹಣ ಕೇಳಿದಾರೆ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಕೊಡಿ ಮತ್ತೆ ಕೊಡ್ತೀವಿ ನಾವು. ನಾನು ಇವಾಗಲೇ ಜೈಲಿಗೆ ಹೋಗ್ತೀನಿ. ಆಡಿಯೋನ, ಪೇಪರ್, ಅವ್ರು ಏನೇನ್ ವಿಡಿಯೋನ ಒಂದು ಕೋರ್ಟ್ ಸಬ್ಮಿಟ್ ಮಾಡಿದ್ದಾರೆ.